ಪೂಜೆ, ಜಪ, ಧ್ಯಾನ, ದೇವರ ಸ್ತುತಿ ಇವೆಲ್ಲ ನಮ್ಮ ಅಂತರಂಗದಲ್ಲಿ ಆಗ್ತಾ ಇರೋದೆಲ್ಲ ನೋಡೋದಕ್ಕೆ, ಅದನ್ನು ಅರಿವಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ, ನಾವು ನಿಜವಾಗ್ಲೂ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಮನಸ್ಸನ್ನು ಪದರವಾಗಿ ನೋಡಬಹುದು. ನಮ್ಮ ಮನಸ್ಸನ್ನು ಕೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಒಳ್ಳೆಯದನ್ನು ಹೇಳುತ್ತೆ, ಕೆಟ್ಟದ್ದನ್ನು ಹೇಳುತ್ತೆ ಮನಸ್ಸು. ಒಳ್ಳೆಯದು ಕೆಟ್ಟದ್ದು ಎರಡೂ ಗೊತ್ತಿರೋದು ಮನಸ್ಸಿಗೆ. ಕೆಟ್ಟದ್ದನ್ನು ಹೇಳುತ್ತೆ. ನಮ್ಗೆ ಇಷ್ಟ ಆಗದೆ ಇದ್ರೆ, ಒಳಗಿಂದ ಇಷ್ಟ ಆಗದೆ ಇದ್ರೆ ನಮಗೆ ಗೊತ್ತಿಲ್ಲ. ಮನಸ್ಸು ನಮ್ಗೆ ಇಷ್ಟ ಬರೋ ಹಾಗೆ ಕೆಟ್ಟದ್ದನ್ನು ಮುಚ್ಚಿ ಡಿಸ್ಟಾರ್ಟ್ ಮಾಡಿ ಒಳ್ಳೆಯದನ್ನು ತೋರಿಸುತ್ತೆ. ಅದು ನಿಜವಾದ ಒಳ್ಳೆಯದೋ ಗೊತ್ತಿಲ್ಲ, ಒಟ್ಟಲ್ಲಿ ಒಳ್ಳೆ ಥರ ಕಾಣುತ್ತೆ. ಇದೆರಡೂ ಮಾಯೆ ಆಟ. ಮನಸ್ಸಿನಲ್ಲಿ ಒಳ್ಳೇದಿರಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆ ಥರ ಕಾಣೋದೆಲ್ಲ ಮಾಯೆ, ಒಳ್ಳೆಯದಲ್ಲ, ಸತ್ಯ ಅಲ್ಲ. ಸತ್ಯ ಥರ ಕಾಣೋದೆಲ್ಲ ಮಾಯೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಅನ್ನೋದು ಇಲ್ಲ. ಸತ್ಯವಾಗಲೂ ಅದೆರಡು ಮನಸ್ಸಿನದು, ಅದಿಲ್ಲ. ಈ ದೃಷ್ಟಿ ಕೋಣ ಇದೆಯಲ್ಲ, ಇದು ಕಣ್ಣು ನೋಡೋದು. ಕಣ್ಣು ಇರೋದೇ ನಮ್ಗೆ ತೋರಿಸೋಕ್ಕೆ, ಇದು ಕೇಳಿಸೋಕ್ಕೆ, ಇದು ವಾಸನೆ ನೋಡೋಕ್ಕೆ, ಇದು ಆಡೋಕ್ಕೆ. ಇದೆಲ್ಲ ಇಂದ್ರಿಯಗಳು ಬಾಗಿಲು. ಇದು ಕೆಲಸ ಮಾಡೋದೇನು ಅಂದರೆ ಇದನ್ನು ಗ್ರಹಿಸೋಕ್ಕೆ, ನೋಡೋಕ್ಕೆ. ಆದರೆ ಇದ್ರ ಕೆಲಸ ಬರೀ ನಮಗೆ ತೋರಿಸೋದಷ್ಟೇ, ಕೇಳಿಸೋದಷ್ಟೇ. ಸ್ವಂತ ಅದಕ್ಕೇನು ಇಂದ್ರಿಯಗಳಿಗೆ ಶಕ್ತಿ ಇಲ್ಲ. ನಮ್ಮ ಮನಸ್ಸಿನ ಮೂಲಕ ನಾವು ನೋಡಿ ಕೇಳಿ ಮೂಸಿ ಮುಟ್ಟಿದಾಗ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಕಾಣೋದರಲ್ಲಿ ಪ್ರೊಜೆಕ್ಟ್ ಆಗುತ್ತೆ. ನಮ್ಮ ಮನಸ್ಸಲ್ಲಿ ಏನಿದೆ, ಒಂದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡೂ ಸುಳ್ಳು. ಈ ಒಳ್ಳೇದು ಒಂದ್ಸತಿ ತೋರಿಸುತ್ತೆ, ಕೆಟ್ಟದ್ದು ಒಂದ್ಸತಿ ಮನಸ್ಸು ಇಚ್ಛೆ ಬಂದಾಗ ನಮಗೆ ಕಾಣುತ್ತೆ. ಅಂದರೆ ಡಿಸ್ಟಾರ್ಷನ್. ಇರೋದಕ್ಕೆ ತೋರಲ್ಲ, ಇಲ್ಲದೆ ಇರೋದು ಕಾಣುತ್ತೆ. ಅದರಿಂದ ನಮಗೆ ಕೋಪ, ತಾಪ, ದ್ವೇಷ, ಅಸೂಯೆ, ರೋಷ ಎಲ್ಲ ಮನಸ್ಸಿಂದಲೇ ಬರುತ್ತೆ. ಇನ್ನೊಂದು ದೃಷ್ಟಿಕೋನ ಇದೆ. ಇದೇ ಕಣ್ಣನ್ನು ಬಳಸಿ, ಇದೇ ಕಿವಿನ ಬಳಸಿ, ಇದರಲ್ಲಿ ಇಂದ್ರಿಯಗಳಲ್ಲಿ ಏನೂ ತೊಂದರೆ ಇಲ್ಲ, ಸ್ವಂತ ಅದಕ್ಕೇನೂ ಶಕ್ತಿ ಇಲ್ಲ. ನಾವು ನೋಡುವಾಗ ಹಿಂದೆ ಮನಸ್ಸಿಲ್ಲದೆ ಮನಸ್ಸನ್ನು ಪಕ್ಕಕ್ಕಿಟ್ಟು ಚಿತ್ತ ದೃಷ್ಟಿಯಿಂದ, ಪ್ರಜ್ಞಾ ದೃಷ್ಟಿಯಿಂದ, ಹೃತ್ಪೂರ್ವಕವಾಗಿ ಹೃದಯದಾಳದಿಂದ, ನಮ್ಮ ಹಾರ್ಟಿಂದ ನಾವು ನೋಡೋದನ್ನು ಕಲಿಬೇಕು. ಆ ಹಾರ್ಟಿಂದ ನೋಡೋದನ್ನು ಕಲಿತ್ರೆ ಇಲ್ಲಿ ಒಳ್ಳೆಯದೂ ಇಲ್ಲ, ಕೆಟ್ಟದ್ದೂ ಇಲ್ಲ. ಇಲ್ಲಿರೋದು ಸತ್ಯ ಮಾತ್ರ. ಏನಿದೆಯೋ ಅದು ಕಾಣಿಸುತ್ತೆ. ಪ್ರಜ್ಞಾಪೂರ್ವಕವಾದ ದೃಷ್ಟಿಯಲ್ಲಿ ನೋಡಿದಾಗ ಅಲ್ಲಿ ಏನಿದೆ ಅದು ಕಾಣುತ್ತೆ. ಅಲ್ಲಿ ಏನಿದೆ ಅಂದರೆ ಎಲ್ಲ ಕಡೆ ಇರೋದೇ ಸತ್ಯ. ಆ ಸತ್ಯ ರಿಫ್ಲೆಕ್ಟ್ ಆಗುತ್ತೆ ಎಲ್ಲದರಲ್ಲೂ. ನಮ್ಗೆ ಯಾವುದೂ ಅವಗುಣ ಕಾಣೋದಿಲ್ಲ. ಯಾವಾಗ ಅವಗುಣ ಕಾಣೋದಿಲ್ಲ ಅಲ್ಲಿ ನಾವು ಡಿಸ್ಕಸ್ ಮಾಡಲ್ಲ. ಇಲ್ಲಿಂದ ನೋಡಿದಾಗ, ಯಾರನ್ನೇ ನೋಡಿದಾಗ, ಏನನ್ನೇ ನೋಡಿದಾಗ ಅವ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ, ಕಂಪೇರ್ ಮಾಡಲ್ಲ, ಕ್ರಿಟಿಸೈಸ್ ಮಾಡಲ್ಲ, ಮಾಡೋ ಅವಶ್ಯಕತೆ ಬೀಳಲ್ಲ. ಅದು ತಪ್ಪು ಹುಡ್ಕೋಕ್ಕೆ ಹೋಗಲ್ಲ. ಅಲ್ಲಿ ಕ್ಷಮೆ ಅನ್ನೋ ವಿಚಾರವೇ ಇಲ್ಲ. ಏನಿದೆ ಟೋಟಲ್ ಆಕ್ಸೆಪ್ಟೆನ್ಸ್ ಇರುತ್ತೆ, ಹೇಗಿದೆಯೋ ಹಾಗೆ. ಅದು ಇಲ್ಲಿಂದ ನೋಡಿದಾಗ ಆಗೋದು. ನಮ್ಮ ದೃಷ್ಟಿಕೋನ ಇಲ್ಲಿಂದ ಆಗಬೇಕು. ನಾವು ಅಂತೀವಿ ಟಿ ವಿನಲ್ಲಿ ಬೆಳಗ್ಗೆ ಇದ್ದರೆ ಎಲ್ಲ ಕೆಟ್ಟ ಸಮಾಚಾರಗಳೇ ಬರ್ತಿರುತ್ತೆ, ಫೋನ್ ತೆಗೆದ್ರೆ ಕೆಟ್ಟ ಸಮಾಚಾರ ಬರ್ತಿರುತ್ತೆ, ನಾವೇನು ಮಾಡೋದು? ಆದರೆ ನಮಗೆ ಅಭ್ಯಾಸ ಆಗೋಗಿದೆ ಸುಲಭವಾಗಿರೋದನ್ನು ಹುಡುಕೊಳ್ಳೋ ಅಭ್ಯಾಸ. ಅದು ಮನುಷ್ಯನ ಸ್ವಭಾವ. ಸುಲಭ ಏನು? ಬೇರೆಯವ್ರನ್ನ ನೋಡೋದು. ನಮ್ಮ ಬುದ್ಧಿ ಬಂದಾಗಿಂದ ನಾವು ಬೇರೆಯವ್ರನ್ನ ನೋಡ್ತಾ ಇದ್ದೀವಿ. ನಮ್ಮನ್ನು ನಾವು ನೋಡ್ಕೊಳ್ಳೋದು ಕಷ್ಟ, ಬೇರೆಯವ್ರನ್ನ ನೋಡೋದು ಸುಲಭ. ಅದರಿಂದ ಹೊರಗಡೆ ವಿಚಾರ ನೋಡಿದ ತಕ್ಷಣ ನಾವು ಬೇಗ ಗ್ರಹಿಸ್ಬಿಡ್ತೀವಿ. ಹಾಗೆ ಬೇರೆಯವರ ಅವಗುಣಗಳೇ ನಮಗೆ ಕಾಣಿಸುತ್ತೆ. ಯಾಕೆಂದರೆ ನಾವು ಮನಸ್ಸಿನ ಮೂಲಕ ನೋಡ್ತಾ ಇದ್ದೀವಿ. ಒಳ್ಳೇದು ಕಾಣಿಸಿದ್ರು ಕೂಡ, ಮನಸ್ಸು ತೋರಿಸಿದ್ರು ಕೂಡ ನಾವು ಅನುಮಾನ ಪಡ್ತೀವಿ. ಇದು ಮೈಂಡಿಂದ. ಒಳ್ಳೇದಾಗಿದ್ರೂ ಕೂಡ ಅಲ್ಲಿ ಸಸ್ಪೆಕ್ಟ್ ಮಾಡ್ತೀವಿ, ಇಲ್ಲಿ ಡೌಟ್ ಪಡ್ತೀವಿ. ಯಾಕೆಂದರೆ ಮೈಂಡು ನಿಜವಾದ ಒಳ್ಳೇದನ್ನು ತೋರಿಸಲ್ಲ, ಒಳ್ಳೆ ಥರ ಕಾಣಿಸೋದ್ರಿಂದ ನಮಗೆ ಡೌಟ್ ಆಗುತ್ತೆ. ಬೇರೆಯವ್ರನ್ನ ಹಾಗೆ ನೋಡ್ತೀವಿ ನಾವು.
ನಾವು ಸ್ಟ್ರೇಟ್ ಆಗಿ ನೋಡೋಕ್ಕಾಗಲ್ಲ. ಮನಸ್ಸಿಂದ ನೋಡಿದಾಗ ಖಂಡಿತವಾಗ್ಲೂ ಸ್ಟ್ರೇಟ್ ಆಗಿ ನೋಡೋಕ್ಕಾಗೋದಿಲ್ಲ. ಇದು ಓವರ್ ಥಿಂಕಿಂಗ್ ಆಗುತ್ತೆ. ಯಾರನ್ನಾದ್ರೂ ಒಂದು ನೋಡಿದ್ರೆ ಅವರಲ್ಲಿರೋ ಅವಗುಣಗಳನ್ನು ನೋಡಿದಾಗ ಯಾವಾಗಲೂ ಕೂಡ ಇವರು ಸುಳ್ಳು ಹೇಳ್ತಾರೆ, ಅಥವಾ ಇವರು ಇದ್ದಿದ್ದಂಗೆ ಹೇಳಲ್ಲ, ಅಥವಾ ಇವರು ಮುಚ್ಚಿಡ್ತಾರೆ, ಅಥವಾ ಇವರು ಟೈಮ್ ಕೀಪಪ್ ಮಾಡಲ್ಲ. ಅವರಲ್ಲಿ ಅವಗುಣಗಳು ಬೇಕಾದಷ್ಟು ಇರುತ್ತೆ. ಲಿಸ್ಟ್ ಮಾಡಿದ್ರೆ ಪ್ರತಿಯೊಬ್ಬರನ್ನ ಜ್ಞಾಪಿಸ್ಕೊಂಡು ನಮಗೆ ಕಾಣಿಸೋದು ಅದೇನೆ, ಬೇರೆ ಏನೂ ಕಾಣಿಸಲ್ಲ. ಯಾಕೆಂದರೆ ನಮ್ಮಲ್ಲಿ ಅದು ಓವರ್ ಥಿಂಕಿಂಗ್ ಅಂದರೆ ಅದು ಚರ್ನಿಂಗ್ ಆಗ್ತಾ ಇರುತ್ತೆ. ಆ ಅವಗುಣಗಳು ಚರ್ನಿಂಗ್ ಆಗ್ತಾ ಇರುತ್ತೆ ಮೈಂಡಲ್ಲಿ. ಆಗೋದೇ ಅದು ಬೇರೆ ಜ್ಞಾಪಿಸ್ಕೊಳ್ಳೋ ತಕ್ಷಣ ಅವ್ರ ಗುಣಗಳು ಮತ್ತು ಆ ಸಿಚುಯೇಷನ್ಸು ಮತ್ತು ನಾವು ಕಾಮೆಂಟ್ ಮಾಡಿದ್ದು ಅದೇ ಓವರ್ ಥಿಂಕಿಂಗ್ ಆಗ್ತಾನೇ ಇರುತ್ತೆ. ಅದರಿಂದ ಅವ್ರ ಬಗ್ಗೆ ಕೋಪ, ತಾಪ, ದ್ವೇಷ ಒಳಗಡೆ ಯಾವುದೋ ಒಂದು ರೂಪದಲ್ಲಿ ಇದ್ದೇ ಇರುತ್ತೆ. ಅವ್ರನ್ನ ನೋಡಿದ್ರೆ, ಅವ್ರನ್ನ ಜ್ಞಾಪಿಸ್ಕೊಂಡ್ರೆ, ಅವ್ರಿಗೆ ಚಿಂತನೆ ಮಾಡಿದ್ರೆ ಮೈಯೆಲ್ಲ ಉಳಿಯುತ್ತೆ, ಕೋಪ ಬರುತ್ತೆ. ಯಾಕೆ ಹಿಂಗಾಗುತ್ತೆ ಅಂದರೆ ಚರ್ನಿಂಗ್ ನಡೀತಾ ಇದೆ ಒಳಗಡೆ. ಅದು ಒಳಗಡೆ ನಡೀತಾ ಇದ್ದಾಗ ನಮ್ಮಲ್ಲಿ ಕೋಪ ಅನ್ನೋದು ಏಳುತ್ತೆ. ಕಾಮ, ಕ್ರೋಧ, ಲೋಭಗಳು ಏಳುತ್ತೆ. ಅದರಿಂದ 10% ಅದು ಮನಸ್ಸಿಗೆ ಬಂದ ತಕ್ಷಣ, ಅದು ಕೋಪ ಶುರು ಆದ ತಕ್ಷಣ 10% ಆತ್ಮಬಲ ಕಳ್ಕೊತೀವಿ. ಆ ಕೋಪ ಬಾಯಿಗೆ ಬಂದಾಗ ನಮ್ಮ ಧ್ವನಿನಲ್ಲೋ ಅಥವಾ ಮಾತಿನಲ್ಲೋ ಆ ಧ್ವನಿಗೆ ಬಂದಾಗ 50% ಆತ್ಮಬಲ ಕಳ್ಕೊತೀವಿ. ಹಾಗೆ ನಮ್ಮಲ್ಲಿ ನಮ್ಮ ಬಿಹೇವಿಯರ್ನಲ್ಲಿ ಅದು ಬಂದಾಗ, ಥಿಂಕಿಂಗ್ನಲ್ಲಿ ಬಂದು ಬಿಹೇವಿಯರ್ನಲ್ಲಿ ಬಂದಾಗ 80% ಆತ್ಮಬಲ ಕಳ್ಕೊಂಡಿರ್ತೀವಿ. ಪ್ರಾಬ್ಲಮ್ ಎಲ್ಲ ಇರೋದು ಅವರಲ್ಲಿ ಪ್ರಾಬ್ಲಮ್, ಅವ್ರಿಗೆ ಅದು ಪ್ರಾಬ್ಲಮ್ ಆಗಿಲ್ಲ, ನಮಗೆ ಅದರಿಂದ ನಷ್ಟ ಆಗುತ್ತೆ. ನಷ್ಟ ಆಗ್ತಾ ಇರೋದು ನಮಗೆ. ನಮ್ಮ ಮನಸ್ಸು ಹಾಗೇನೆ ಕೆಟ್ಟದ್ದನ್ನು ನೋಡೋದೇ ನಮಗೆ ಬಹಳ ರುಚಿ. ಮೈಂಡ್ ಮೂಲಕ ನೋಡಿದಾಗ ಹೃದಯ ಕೆಟ್ಟದ್ದು ನೋಡೋದು ಇಲ್ಲ, ಒಳ್ಳೆಯದು ಹೋಗೋದು ಇಲ್ಲ. ಇಲ್ಲಿಂದ ನೋಡಿದಾಗ ಏನೂ ಪ್ರಾಬ್ಲಮ್ ಇರಲ್ಲ. ಮೈಂಡ್ ಸ್ಟಾಪ್ ಆಗೋಗುತ್ತೆ, ಅಲ್ಲಿ ಯೋಚನೆಗಳೇ ಇರಲ್ಲ, ಡಿಸ್ಕಷನ್ ಯೋಚನೆನೇ ಇರಲ್ಲ. ಒಪ್ಕೊಂಡ ಮೇಲೆ ಆಗೋಯ್ತು, ಅಲ್ಲಿ ಸೈಲೆನ್ಸ್ ಬಂದ್ಬಿಡುತ್ತೆ, ಪ್ರೇಮ ಹೋಗುತ್ತೆ, ಕಂಪ್ಯಾಷನ್ ಬರುತ್ತೆ, ಎಲ್ಲ ಬರುತ್ತೆ ಇಲ್ಲಿಂದ. ಆದರೆ ಇಲ್ಲ, ಅದೆಲ್ಲ ಏನೂ ಬರಲ್ಲ, ಅಲ್ಲಿ ಅನುಮಾನನೇ ಬರೋದು. ಅದರಿಂದ ನಾವು ಇಲ್ಲಿಂದ ನೋಡೋದನ್ನು ಸ್ಟಾಪ್ ಮಾಡೋದು ಯಾವಾಗ ಅಂದರೆ, ಇಲ್ಲಿಂದ ನೋಡುವಾಗ ನಮಗೆ ಅದರಲ್ಲಿ ಒಳ್ಳೆ ಗುಣಗಳನ್ನು ಅಂದರೆ ದೈವಿಕ ಗುಣಗಳನ್ನು ನಾವು ದೇವರ ಪೂಜೆ ಮಾಡುವಾಗ, ಲಲಿತಾ ಸಹಸ್ರನಾಮ ಮಾಡುವಾಗ, ದೇವಿಯನ್ನು ಸ್ತುತಿ ಮಾಡೋದ್ರಿಂದ ಒಳ್ಳೆ ಗುಣಗಳು ಯಾವುದು ಅಂತ ನಮ್ಮಲ್ಲೇ ನಮಗೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಅವಾಗ ಬೇರೆಯವರಲ್ಲೂ ಅದನ್ನು ಗುರುತಿಸಬಹುದು. ನಾವಾಗ ರುಚಿಗೆ ಒಂದು ರುಚಿಯಾದದ್ದು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ಟೇಬಲ್ ಮೇಲೆ ಏನಾದರೂ ಇಟ್ಟಾಗ ಅದ್ರ ಜೊತೆಗೆ ಆರೋಗ್ಯಕರವಾದದ್ದನ್ನು ಇಟ್ಟಾಗ, ಐಸ್ ಕ್ರೀಮು, ಚಿಪ್ಸು, ಈ ಕಡೆ ನಮಗೆ ಗಂಜಿ ಊಟ ಇದ್ದಾಗ ನಾವು ಆರಿಸ್ಕೊಳ್ಳೋದೇ ಅದನ್ನು. ಹಾಗೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ಬೇರೆಯವ್ರನ್ನ ನೋಡಿ ಬೇರೆಯವರ ಅವಗುಣಗಳನ್ನೇ ನಮಗೆ ಖುಷಿ ಕೊಡ್ತಾ ಇರುತ್ತೆ. ಯಾಕೆಂದರೆ ಮನಸ್ಸು ಬದುಕ್ತಾ ಇರೋದೇ ಅದರಿಂದ. ಮನಸ್ಸು ಬದುಕ್ತಾ ಇರೋದೇ ಆತ್ಮವನ್ನು ಕುಸಿದು ಅದು ಬದುಕತ್ತೆ. ಆತ್ಮವನ್ನು ತುಳಿದು ಬದುಕತ್ತೆ. ಆದರೆ ನಮ್ಮ ಸ್ವಭಾವ ಅಲ್ಲ. ನಾವು ಓವರ್ ಥಿಂಕಿಂಗ್ ಮಾಡೋದ್ರಿಂದ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ಸಿಂದ ಇರಿಟೇಟ್ ಆಗುತ್ತೆ. ಕೋಪ, ಇರಿಟೇಷನ್ನು ಇದು ನಮ್ಮ ಸಂಸ್ಕಾರ ಅಲ್ಲ, ನಮ್ಮ ಸ್ವಭಾವ ಅಲ್ಲ, ನಮ್ಮ ನೇಚರ್ ಅಲ್ಲ. ನಮ್ಮ ಆತ್ಮದ ಇಮ್ಯುನಿಟಿ ಸಿಸ್ಟಮ್ ಅದು ಕೆಳಗಡೆ ಇಳಿದು ಹೋಗಿದೆ ಅಂತ ಅರ್ಥ. ಅದಕ್ಕೆ ಕೆಲವರು ಹೇಳ್ತಾರೆ, ನನಗೆ ಈ ನಡುವೆ ತುಂಬ ಕೋಪ ಬರ್ತಾ ಇದೆ ಅಂತ. ಅದು ತಿಳ್ಕೋಬೇಕು, ಆತ್ಮದ ಶಕ್ತಿ ಕುಗ್ಗಿದೆ, ಓವರ್ ಪವರ್ ಮಾಡಿದೆ ಇದು ನನ್ನ ಮೈಂಡು, ನನ್ನ ಆತ್ಮನ ತುಳಿತಾ ಇದೆ, ಹೃದಯನ ತುಳಿತಾ ಇದೆ ಅಂತ ಗೊತ್ತಾಗಬೇಕು. ಆವಾಗ ತುಂಬ ಓವರ್ ಥಿಂಕಿಂಗ್ ಆಗುತ್ತೆ, ಯೋಚನೆಗಳು ಬರ್ತಾನೇ ಇರುತ್ತೆ. ಆವಾಗಲೂ ಅಷ್ಟೇ ಹೆದರಿಕೆ ಬಂದಾಗ ನಾವೆಲ್ಲ ತಿಳ್ಕೋಬೇಕು, ಇದು ನಮ್ಮಲ್ಲಿ ಆತ್ಮದ ಬಲ ಹೋಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಇಮ್ಯೂನ್ ಸಿಸ್ಟಮ್ ಕಮ್ಮಿ ಆಗ್ತಾ ಇದೆ ಅಂತ. ನಾವು ಈ ಥರ ಪೂಜೆಗಳನ್ನ ಮಾಡಿದಾಗ ನಾವು ದೇವರನ್ನ ಸ್ತುತಿ ಮಾಡೋದು ಒಂದು ನೆಪ ಅಷ್ಟೇ. ಆ ಸ್ತುತಿಯಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ಸು, ಪಾಸಿಟಿವ್ ಗುಣಗಳು, ಸತ್ವಭರಿತವಾದ ಗುಣಗಳ ಆ ಗುಣಗಾನ ಮಾಡುವಾಗ ನಮ್ಮಲ್ಲಿ ಆತ್ಮದ ಗುಣಗಳು ಹೆಚ್ಚಾಗುತ್ತೆ. ಆತ್ಮದಲ್ಲಿ ಈ ಗುಣಗಳಿದೆ, ಕಂಪ್ಯಾಷನ್ ಇದೆ, ಕರುಣೆ ಇದೆ, ದಯೆ ಇದೆ, ಎಲ್ಲ ಇದೆ. ಇದು ಎಲ್ಲರಲ್ಲೂ ಇದೆ. ಇದು ನಮ್ಮಲ್ಲಿ ಬಂದು ಇದ್ರ ಮೂಲಕ ನಾವು ನೋಡಿದಾಗ ಯಾರ ಪ್ರಾಬ್ಲಮ್ ಇದ್ರೆ ಇರುತ್ತೆ ಅವರಲ್ಲಿ, ನಮಗೆ ಕಾಣಿಸೋದೇ ಇಲ್ಲ. ಕಾಣಿಸೋದೇ ತಾನೇ ಡಿಸ್ಕಸ್ ಮಾಡೋದು. ನಾವು ನೋಡ್ತಾ ಇರೋದು ಏನು? ನಮ್ಮ ರಿಫ್ಲೆಕ್ಷನ್ ಒಳಗಡೆಯಿಂದ ನೋಡಿದಾಗ. ಅದಕ್ಕೆ ಯಾರನ್ನು ಹೃತ್ಪೂರ್ವಕವಾಗಿ ನೋಡುವಂಥದ್ದು ಬಂದ್ಬಿಟ್ಟಾಗ ಅದಕ್ಕಿಂತ ಬೇರೆ ಅಚೀವ್ಮೆಂಟ್ ಇಲ್ಲ.